ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆಗಳು ಓದುವುದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, 2026ರಲ್ಲಿ ನಡೀತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಈ ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಯಾರಾದರೂ ನಮ್ಮ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಅಲ್ಲಿ ಪ್ರಚಲಿತ ಘಟನೆಗಳ ಒಂದು PDF ಸಿಗ್ತಕ್ಕಂಥದ್ದು. ಮೊದಲನೇದಾಗಿ ನೀವು ಯಾವುದೇ ವಿಷಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಪ್ರಚಲಿತ ಘಟನೆಗಳು ಅಷ್ಟೇ ಅಲ್ಲದೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೀವು ಎಕ್ಸಾಮಲ್ಲಿ ಸಕ್ಸಸ್ ಕಾಣಬೇಕಪ್ಪ ಅಂದ್ರೆ ಇಲ್ಲಿ ಯಾವುದೇ ವಿಷಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ವಿಷಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ. ಅದರಲ್ಲೂ ಪ್ರಚಲಿತ ಘಟನೆ ಅಂತಕ್ಕಂಥದ್ದು ಇತ್ತೀಚೆಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಮೊದಲು 1-2 ಕೇಳ್ತಾ ಇದ್ದ, ಇವಾಗ ಸುಮಾರು 10ರಿಂದ 15 ಪ್ರಶ್ನೆಗಳು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇರ್ತಾವೆ. ಆದ್ದರಿಂದ ಇಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಮಿಸ್ ಮಾಡ್ಕೋಬೇಡಿ. ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥದ್ದು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಒಟ್ಟಿನಲ್ಲಿ ಎಲ್ಲ ವಿಷಯಗಳ ಮೇಲೆ ಸಮವಾಗಿರ್ತಕ್ಕಂಥ ಒಂದು ಪ್ರಭುತ್ವವನ್ನು ನೀವು ಸಾಧಿಸಬೇಕಾಗ್ತದೆ. ಇಲ್ಲಿ ಒಂದು ವಿಷಯ ನೆಗ್ಲೆಕ್ಟ್ ಮಾಡಿದ್ರಿಯಪ್ಪ ಅಂದ್ರೆ ನೀವು ಎಕ್ಸಾಮಲ್ಲಿ ಸಕ್ಸಸ್ ಕಾಣೋದು ಆಗೋದಿಲ್ಲ. ಆದ್ದರಿಂದ ಯಾವುದೇ ವಿಷಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದರಲ್ಲಿ ಪ್ರಚಲಿತ ಘಟನೆಗಳು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಏನು ಓದಬೇಕು ನೋಡಿ. ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮೊದಲು ಏನು ಓದಬೇಕು, ಏನು ಓದಬಾರ್ದು ಅಂತಕ್ಕಂಥದ್ದನ್ನು ನೀವು ಮೊದಲನೇದಾಗಿ ತಿಳ್ಕೊಬೇಕಾಗ್ತದೆ. ಇಲ್ಲಿ ನೀವು ಓದೋದೇ ಬೇರೆ, ಎಕ್ಸಾಮಲ್ಲಿ ಬರೋದೇ ಬೇರೆ ಆಗ್ತದೆ. ಆದ್ದರಿಂದ ನೀವು ಕರೆಕ್ಟಾಗಿ ಓದಲಿಲ್ಲಪ್ಪ ಅಂದ್ರೆ ಎಕ್ಸಾಮಲ್ಲಿ ಬರೋದೇ ಬೇರೆ ಆಗ್ತದೆ, ನೀವು ಓದೋದೇ ಬೇರೆ ಆಗ್ತದೆ. ಇಲ್ಲಿ ಕರೆಕ್ಟಾಗಿ ಓದಿದ್ರಿಯಪ್ಪ ಅಂದ್ರೆ ನೀವು ಇಲ್ಲಿ ಏನನ್ನ ಓದಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನೀವು ಮೊದಲನೇದಾಗಿ ಪೇಪರ್ ಓದ್ತೀನಿಯಪ್ಪ ಅಂದ್ರೆ ಇಲ್ಲಿ ಪ್ರಜಾವಾಣಿ ಮತ್ತು ಇಂಗ್ಲೀಷ್ನಲ್ಲಿ ದ ಹಿಂದೂ ಅಂತಕ್ಕಂಥ ಪೇಪರು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಕೂಡ ಇದರಲ್ಲಿ ದೊರೀತದ. ದಿನಾಲು ಪ್ರಜಾವಾಣಿ ಪೇಪರ್ ಮತ್ತು ಇಂಗ್ಲೀಷ್ನಲ್ಲಿ ಓದ್ತಕ್ಕಂಥವ್ರು ದ ಹಿಂದೂ ಪತ್ರಿಕೆಯನ್ನು ದಿನಾಲು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಾಡಿದ್ದು ಓದ್ತೀನಿ, ನಾಳೆ ಓದ್ತೀನಿ, ಈ ರೀತಿ ಮಾಡಬೇಡಿ. ಇಷ್ಟೆತ್ತರ ಆಯ್ತುಪ್ಪ ಅಂದ್ರೆ ಅದು ಓದೋಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ದಿನಾಲು ಒಂದು ದಿನಪತ್ರಿಕೆಯನ್ನು ಓದಿ. ಇನ್ನು ಮ್ಯಾಗ್ಝಿನ್ ಕಡೆ ಬರೋದಾದರೆ ಇಲ್ಲಿ ಸ್ಪರ್ಧಾ ವಿಜೇತ ಮತ್ತು ಅರಿವು ಅಂತಕ್ಕಂಥ ಮ್ಯಾಗ್ಝಿನು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನೀವು ಓದ್ತೀರಪ್ಪ ಅಂದ್ರೆ ಇಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ದ ಬೆಸ್ಟ್ ಮ್ಯಾಗ್ಝಿನ್ ಆಗಿರ್ತದೆ. ನೀವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉತ್ತಮ ಆಗಿರ್ತದೆ. ಆದ್ದರಿಂದ ಎರಡೂ ಮ್ಯಾಗ್ಝಿನ್ನು ಬಹಳ ಉತ್ತಮವಾಗಿರ್ತವೆ. ಇನ್ನೂ ಕೂಡ ಚಾಣಕ್ಯ ಆಗಿರ್ಬೋದು, ಇನ್ನೂ ಹಲವಾರು ಮ್ಯಾಗ್ಝಿನ್ಗಳವ. ನಿಮಗೆ ಯಾವುದು ಅವೈಲೇಬಲ್ ಅದ ಅದನ್ನು ಪ್ರತಿ ತಿಂಗಳು ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. 1 ತಿಂಗಳು ಓದೋದು, 1 ತಿಂಗಳು ಬಿಡೋದು, ಈ ರೀತಿಯ ಮಾಡಬೇಡಿ. ಇಲ್ಲಿ ಪೇಪರ್ ಓದಿದ್ರು ದಿನಾಲು ಪೇಪರ್ ಓದಿದ್ರೆ ಸಾಕಲ್ವಾ ಅಂತೇಳಿ ಕೇಳೋರಿಗೆ ನೋಡಿ, ನೀವು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಒಂದು ವಿಷಯವನ್ನು ಎಲ್ಲ ಸಮಗ್ರವಾಗಿ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಾರೆ. ನೀವು ಇಲ್ಲಿ ಪೇಪರಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಸ್ವಲ್ಪ ವಿಷಯ ಇರ್ತದೆ. ಆದರೆ ಇಲ್ಲಿ ವಿಜೇತ ಮ್ಯಾಗ್ಝಿನ್ ಆಗಿರ್ಬೋದು, ಅರಿವು ಮ್ಯಾಗ್ಝಿನಲ್ಲಿ ಅದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿ ಇರ್ತದೆ. ಆದ್ದರಿಂದ ಪೇಪರ್ ಓದಿದ್ರು ಕೂಡ ಮ್ಯಾಗ್ಝಿನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಮ್ಯಾಗ್ಝಿನ್ ಅಂತಕ್ಕಂಥದ್ದು ಇಲ್ಲಿ 1 ವರ್ಷದ ಮ್ಯಾಗ್ಝಿನನ್ನು ನೀವು ಕಲೆಕ್ಟನ್ನು ಮಾಡ್ಕೊಳ್ಳಿ. ಅದರಲ್ಲಿ 6 ತಿಂಗಳದು ಪರ್ಫೆಕ್ಟ್ ಆಗಿ ಓದಬೇಕಾಗ್ತದೆ. ಆದ್ದರಿಂದ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಅದನ್ನು ಪ್ರತಿ ತಿಂಗಳು ಚೆನ್ನಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನೆಕ್ಸ್ಟು ಓದಿದ ತಕ್ಷಣ ನೋಟ್ಸ್ ಮಾಡಿಕೊಳ್ಳಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ನೋಟ್ಸ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಅದು ಒಂದೇ ಸಾರಿ ಓದಿಬಿಡ್ತೀರ. ನೀವು ನೋಟ್ಸ್ ಮಾಡ್ಕೊಂಡ್ರಿಯಪ್ಪ ಅಂದ್ರೆ ಅದು ಹಲವಾರು ಬಾರಿ ಬಹಳ ಈಸಿಯಾಗಿ ಓದ್ತಕ್ಕಂಥ ಒಂದು ನಿಮ್ಗೆ ಓದೋಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸು ಯಾವ ರೀತಿ ಇರಬೇಕಪ್ಪ ಅಂದ್ರೆ ಇಲ್ಲಿ ವಿಷಯವಾರು ನೋಟ್ಸ್ ಮಾಡ್ಕೊಳ್ಳಿ. ಅದು ಕ್ರೀಡೆಗೆ ಸಂಬಂಧಪಟ್ಟಿದೆಯಾ, ಎಕನಾಮಿಕ್ಸ್ ಸಂಬಂಧಪಟ್ಟಿದೆಯಾ, ಇಲ್ಲ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯಾ,
ಸಂಬಂಧಪಟ್ಟಿದೆಯಾ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ಸಪ್ರೇಟಾಗಿ ವಿಷಯವಾರು ನೋಟ್ಸ್ ಮಾಡ್ಕೊಂಡ್ರಿಯಪ್ಪ ಅಂದ್ರೆ ನಿಮಗೆ ಓದೋಕ್ಕೆ ಬಹಳ ಈಸಿ ಆಗ್ತದೆ. ಆದ್ದರಿಂದ ಓದಿ ಸುಮ್ಮನೆ ಬಿಡಬೇಡಿ. ಪೇಪರ್ ಅದರಲ್ಲೂ ಪೇಪರ್ ಓದಿದ್ರಿಯಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಪ್ಪ ಅಂದ್ರೆ ಅದನ್ನು ಮತ್ತೊಮ್ಮೆ ಓದೋಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ನೋಟ್ಸ್ ಮಾಡ್ಕೊಂಡ್ರಿಯಪ್ಪ ಅಂದ್ರೆ ನಿಮಗೆ ಬಹಳ ಉಪಯುಕ್ತ ಆಗ್ತದೆ. ನೋಟ್ಸ್ ಮಾಡ್ಕೊಳ್ಳದೆ ದಯವಿಟ್ಟು ಯಾರು ಓದಬೇಡಿ, ನೋಟ್ಸ್ ಮಾಡ್ಕೊಳ್ಳಿ. ಅದು ವಿಷಯವಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಇನ್ನು ಈ ಪ್ರಚಲಿತ ಘಟನೆಗಳನ್ನು ಯಾವಾಗಿನಿಂದ ಓದಬೇಕಪ್ಪ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೂ ಓದ್ಬೋದು. ಕೊಟ್ಟ ಬಳಕಂತರೂ ಇದನ್ನು ಮಿಸ್ ಮಾಡದೆ ಓದಬೇಕಾಗ್ತದೆ. ಇಲ್ಲಿ 1 ವರ್ಷದ ಪ್ರಚಲಿತ ಘಟನೆಗಳನ್ನು ನೀವು ಓದಬೇಕಾಗ್ತದೆ. 6 ತಿಂಗಳ ಪ್ರಚಲಿತ ಘಟನೆಗಳನ್ನು ಪರ್ಫೆಕ್ಟಾಗಿ ಓದಬೇಕಾಗ್ತದೆ. ಯಾವುದೇ ಒಂದು ಎಕ್ಸಾಮ್ ಅಥವಾ ಅಧಿಸೂಚನೆ ಆಗೋ ಮುಂಚೆ 1 ವರ್ಷದ ಪ್ರಚಲಿತ ಘಟನೆಗಳನ್ನು ಓದಿ ಅದರ ಜೊತೆಯಲ್ಲಿ 6 ತಿಂಗಳ ಪ್ರಚಲಿತ ಘಟನೆಗಳನ್ನು ನೀವು ಪರ್ಫೆಕ್ಟಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದರ ಜೊತೆಯಲ್ಲಿ ನಮ್ಮ ಚಾನಲಲ್ಲಿ ಪ್ರತಿ ತಿಂಗಳು ವಿಡಿಯೋಗಳು ಬರ್ತಕ್ಕಂಥದ್ದು ನೋಡಿ. ಪ್ರತಿ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಒಂದು ವಿಡಿಯೋ ಬರ್ತಕ್ಕಂಥದ್ದು ಏನು ನಮ್ಮ ಟೆಲಿಗ್ರಾಮ್ ಮತ್ತು ಒಂದು ವಾಟ್ಸಪ್ ಗ್ರೂಪಲ್ಲಿ PDF ಪ್ರಚಲಿತ ಘಟನೆಗಳ ಒಂದು PDF ಕೂಡ ಬರ್ತಕ್ಕಂಥದ್ದು. ಮಿಸ್ ಮಾಡದೆ ಪಡ್ಕೊಳ್ಳಿ. ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು PDF ಆಗಿರ್ತದೆ ನೋಡಿ. ಇಷ್ಟು ತನ ತಾಳ್ಮೆಯಿಂದ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಯಾವ ರೀತಿಯ ಪ್ರಚಲಿತ ಘಟನೆಗಳನ್ನು ಪೇಪರ್ನಲ್ಲಿ ಇರ್ತಕ್ಕಂಥದ್ದನ್ನು ನೋಟ್ಸ್ ಮಾಡಬೇಕು ಮತ್ತು ಪೇಪರನ್ನು ಯಾವ ರೀತಿ ಓದಬೇಕು, ಮ್ಯಾಗ್ಝಿನ್ ಯಾವ ರೀತಿ ಓದಬೇಕು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.